ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಶ್ರೀಮತಿ ಎಚ್ ವೈ ಕಟ್ಟಿ ಪ್ರಥಮ ದರ್ಜೆ ಕಾಲೇಜ್ ಮಾನಸ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶೋಷಣಾ ವಿರುದ್ಧ ಹಕ್ಕಿನ ಬಗ್ಗೆ ಚರ್ಚಿಸೋಣ. ರೈಟ್ ಟು ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಈ ಶೋಷಣಾ ವಿರುದ್ಧ ಹಕ್ಕು 23 ಮತ್ತು 24ನೆಯ ವಿಧಿಯಲ್ಲಿ ಪ್ರಸ್ತಾಪ ಬರುತ್ತದೆ. ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಗಳಿಂದಾಗಿ ಬಡತನ, ಅಸಹಾಯಕತೆಗಳು ಸಮಾಜದಲ್ಲಿ ತಲೆ ಎತ್ತಿರುವುದರಿಂದ ಕೆಲವು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಶೋಷಣೆ ಪ್ರಾರಂಭವಾಗುತ್ತದೆ. ಇದನ್ನು ತಪ್ಪಿಸಲು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಯಾದಿಯಲ್ಲಿ ಈ 2 ವಿಧಿಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸೇರಿಸಿದ್ದಾರೆ. ಆರ್ಟಿಕಲ್ 23 ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ ಅಂಡ್ ಫೋರ್ಸ್ಡ್ ಲೇಬೋರ್. ಈ ಪರಿಚ್ಛೇದವು ಮಾನವರ ಮಾರಾಟ ಹಾಗೂ ಬೇಹುಗಾರ ಪದ್ಧತಿ, ಬಿಟ್ಟಿ ದುಡಿಯುವ ಪದ್ಧತಿಯನ್ನು, ಬಲಾತ್ಕಾರದ ದುಡಿಮೆಯನ್ನು ಪ್ರತಿಬಿಂಬಿಸುತ್ತದೆ. 23ನೆಯ ಪರಿಚ್ಛೇದವು ಸ್ತ್ರೀಯರನ್ನು ದುರ್ವ್ಯವಹಾರಗಳಿಗಾಗಿ, ವ್ಯಭಿಚಾರಕ್ಕಾಗಿ ಬಳಸುವುದನ್ನು ನಿಷೇಧಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. 1958ರಲ್ಲಿ ಕೇಂದ್ರ ಸರ್ಕಾರ ಮಹಿಳೆಯರ ಮತ್ತು ಸ್ತ್ರೀಯರ ಮಾರಾಟ ನಿಷೇಧ ಕಾನೂನನ್ನು ಜಾರಿಗೆ ತಂದಿತು. ಆರ್ಟಿಕಲ್ 24 ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟರೀಸ್, ಹೋಟೆಲ್, ಇಂಡಸ್ಟ್ರೀಸ್. ಈ ವಿಧಿಯು ಚಿಕ್ಕ ಮಕ್ಕಳನ್ನು ಕಾರ್ಖಾನೆಯಲ್ಲಿ, ಗಣಿಗಳಲ್ಲಿ, ಹೋಟೆಲ್ಗಳಲ್ಲಿ ಗಂಡಾಂತರಕಾರಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸುತ್ತದೆ. 1938ರಲ್ಲಿ ಮಕ್ಕಳ ಉದ್ಯೋಗ ಕಾನೂನನ್ನು ಭಾರತ ಸರ್ಕಾರ ಜಾರಿಗೆ ತಂದಿತು. ಈ 2 ವಿಧಿಗಳು ಮಕ್ಕಳ ಮತ್ತು ಮಹಿಳೆಯರ ಮಾರಾಟ ಮತ್ತು ಗಂಡಾಂತರಕಾರಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿ, ನಿರ್ಬಂಧಿಸಿ ಅವರಿಗೆ ಉತ್ಕೃಷ್ಟಕರವಾಗಿರುವಂತಹ ಜೀವನ ನಡೆಸಲು ಉಪಯೋಗಕಾರಿ ಶಿಕ್ಷಣವನ್ನ ನೀಡಬೇಕು ಎಂದು ಈ ಸಂವಿಧಾನದ ವಿಧಿಗಳಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಆರ್ಮಿ ಮತ್ತು ಪೊಲೀಸ್ ಎಕ್ಸಾಮ್ ಅಲ್ಲಿ ಶೋಷಣಾ ವಿರುದ್ಧ ಹಕ್ಕು ಯಾವ ವಿಧಿಯಲ್ಲಿ ಪ್ರಸ್ತಾಪವಾಗಿದೆ ಎಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 23 ಮತ್ತು 24 ಎಂದು ಉತ್ತರಿಸಬೇಕು.